ಥೈರಾಯ್ಡ್ ಇತ್ತು, ಶುಗರ್ ಇತ್ತು, ಮತ್ತೆ ಕೈ ನೋವು, ಮತ್ತೆ ಕಾಲು ಗಂಟು ಊತ ಇಷ್ಟಿತ್ತು, ಮತ್ತೆ ತಲೆ ಸಿಡಿತ, ಮತ್ತೆ ಇಲ್ಲಿ ಸ್ವಲ್ಪ ಎದೆ ಭಾಗದಲ್ಲಿ ತುಂಬಾ ಇದು ಥೈರಾಯ್ಡ್ ನಿಂದ ತುಂಬಾ ದಪ್ಪ ದಪ್ಪ ಇತ್ತು, ಅದೆಲ್ಲ ಇದಾಗಿದೆ, ಕ್ಲಿಯರ್ ಆಗಿದೆ. ಥೈರಾಯ್ಡ್ ನಾರ್ಮಲ್ ಬಂದಿದೆ, 15 ಪಾಯಿಂಟ್ ಇದ್ದದ್ದು ಇಳಿದಿದೆ, 5 ಪಾಯಿಂಟಿಗೆ ಬಂದಿದೆ. ನಮಸ್ತೆ, ನಾವು ಕಾರ್ಕಳ ಸಿರಾಕೆರೆಯಿಂದ ಮಾತಾಡ್ತಿದ್ದೇವೆ. ಸೊ ನಮ್ಮ ಜೊತೆ ಇವಾಗ ಶಶಿಕಲಾ ಸಿಸ್ಟರ್ ಇದ್ದಾರೆ. ಸೊ ಮಾಳ ಹುಕ್ಕಟ್ಟಿಯಿಂದ ನಮ್ಮ ಸಿರಾಕೆರೆಗೆ ಬರ್ತಾ ಇದ್ರು. ಓಕೆ, ಕೇಳ್ತಾ ಬರುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು, ಇವಾಗ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಿದೆ? ಸರ್ ನಮಸ್ತೆ. ನಮಸ್ತೆ. ಎಷ್ಟು ಟೈಮಿಂದ ಸಿರಾಕೆರೆಗೆ ಬರ್ತಾ ಇದ್ದೀರಾ? ನಾನು ಎರಡೂವರೆ ತಿಂಗಳು. 2.5 ತಿಂಗಳಿಂದ ಬರ್ತಾ ಇದ್ದೀರಾ. ಓಕೆ, ಬರುವಾಗ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ಥೈರಾಯ್ಡ್ ಇತ್ತು, ಶುಗರ್ ಇತ್ತು, ಮತ್ತೆ ಕೈ ನೋವು, ಮತ್ತೆ ಕಾಲು ಗಂಟು ಊತ ಇಷ್ಟಿತ್ತು, ಮತ್ತೆ ತಲೆ ಸಿಡಿತ, ಮತ್ತೆ ಇಲ್ಲಿ ಸ್ವಲ್ಪ ಎದೆ ಭಾಗದಲ್ಲಿ ತುಂಬಾ ಇದು ಥೈರಾಯ್ಡ್ ನಿಂದ ತುಂಬಾ ದಪ್ಪ ದಪ್ಪ ಇತ್ತು, ಅದೆಲ್ಲ ಇದಾಗಿದೆ, ಕ್ಲಿಯರ್ ಆಗಿದೆ. ಥೈರಾಯ್ಡ್ ನಾರ್ಮಲ್ ಬಂದಿದೆ. ಎಷ್ಟರಲ್ಲಿ ಇತ್ತು, ಇವಾಗ ಎಷ್ಟಿಗೆ ಬಂದಿದೆ? ನನ್ಗೆ 5 ಪಾಯಿಂಟ್ ಇತ್ತು, ವಾಟರ್ಗಿತ್ತು. ಥೈರಾಯ್ಡ್ ಜಾಸ್ತಿ ಆಗಿ 15ಕ್ಕೆ ಬಂದಿದೆ. ಅದೇ ಈಗ ಇದು ಇಂಪ್ರೂವ್ಮೆಂಟ್ ತುಂಬಾ ಬಂದಿದೆ ನನ್ಗೆ. ಥೆರಪಿ ಮಾಡ್ಬಿಟ್ಟು ಇವಾಗ ಎಷ್ಟು ಪಾಯಿಂಟಿಗೆ ಬಂದಿದೆ? ಥೆರಪಿ ಅದೇ ಒಂದು 5ಕ್ಕೆ ಇಳಿದಿದೆ. 15 ಪಾಯಿಂಟ್ ಇಳಿದಿದೆ, 5 ಪಾಯಿಂಟಿಗೆ ಬಂದಿದೆ. ಓಕೆ, ನಂಬಿಕೆ ಇತ್ತು ಸಿರಾಕೆರೆ ಬಗ್ಗೆ ನಿಮ್ಗೆ? ನಂಬಿಕೆ ನನ್ಗೆ ಇತ್ತು, ತುಂಬಾ ಇತ್ತು. ಅಂದ್ರೆ ನನ್ಗೆ ಪ್ರಾಬ್ಲಮ್ ಅಷ್ಟೇ ಇತ್ತು, ಹಾಗಾಗಿ ಒಂದು ಗುಣ ಆಗ್ಬೋದು ಅಂತ ನಂಬಿಕೆ ಇತ್ತು. ನಾನು ಯಾರ ಇದು ಮಾತಿಗೆ ಕಿವಿ ಕೊಡುದಿಲ್ಲ ಜಾಸ್ತಿ. ನನ್ನ ಗಂಡನು ಸಾಕೆ, ನಾವೇ ಕಣ್ಣಲ್ಲಿ ನೋಡ್ಬೇಕು, ನಮ್ಮ ಕಿವಿಯಲ್ಲಿ ನಾವು ನೋಡ್ಬೇಕು. ಗಂಡನಿಗೆ ಅದೆಲ್ಲ ತುಂಬಾ ಇದ್ರಲ್ಲಿ ಇದು ಮಾಡ್ತಾರೆ, ಅವರು ಕಿವಿ ಕೊಡುದಿಲ್ಲ ಯಾವ್ದಕ್ಕೆ. ಯಾರು ಏನು ಹೇಳಿದ್ರು ಒಮ್ಮೆ ಹೋಗಿ ನೋಡು ಅಂತ ತುಂಬಾ ಅವರ ಒತ್ತಾಯದಿಂದಲೇ ನಾನು ಬಂದಿದ್ದು. ನಿಮ್ಮ ಹಸ್ಬೆಂಡ್ ಹೇಳಿದ್ರು ಅದಕ್ಕೋಸ್ಕರ ಬಂದಿದ್ದೇನೆ. ಒತ್ತಾಯ ನನಗೆ ಒಂದು ಉದಾಸೀನತೆ, ಯಾವಾಗ್ಲೂ ಹೋಗ್ಬೇಕಲ್ಲ ಅಂತ. ಈಗ ಹೋಗಂತಾನೆ ಆಗ್ತದೆ. ಮನೆಯಲ್ಲಿ ಟೈಮ್ ಇಲ್ಲ, ಕೆಲ್ಸದವರು ಇದ್ದದ್ರಿಂದ ಟೈಮ್ ಇರೋದಿಲ್ಲ. ಅಡಿಗೆ ಎಲ್ಲ ಆಗ್ಬೇಕು, ಬೇಗ ಬರಕ್ಕಾಗಲ್ಲ. ಮಧ್ಯಾಹ್ನನೇ ನಾನು ಬ್ಯಾಚಿಗೆ ಬಂದಿದ್ದು. ತುಂಬಾ ಇಂಪ್ರೂವ್ಮೆಂಟ್ ತುಂಬಾ ಬಂದಿದೆ ನನಗೆ. ಓಕೆ, ಎಷ್ಟು ಕಷ್ಟಪಟ್ಟಿದ್ರಿ ಒಂದು ಪ್ರಾಬ್ಲಮ್ಸ್ ಇಂದಾಗಿ? ತುಂಬಾ ಅಂದ್ರೆ ಕಿರಿಕಿರಿತು ನನ್ಗೆ. ಎಲ್ಲಿಗೆ ಆಗ್ತಾ ಇದೆ. ನಮ್ಮ ಫಂಕ್ಷನ್ಗೆ ಏಪ್ರಿಲ್ ಮೇ ಅಂತೂ ಅಂಗ್ಲಕ್ಕೆ ಇಳಿಯುವುದಿಲ್ಲ ಅಷ್ಟು. ನನ್ಗೆ ಅದು ಬಿಸಿಲಿನ ಟೆಂಪರೇಚರ್ ಇದಾಗಿ ಥೈರಾಯ್ಡ್ ಹೈ ಆಗ್ತಾ ಇತ್ತು. ತಲೆ ಸಿಡಿತ ಅಂದ್ರೆ ತುಂಬಾ ತಲೆ ಸಿಡಿತ ಇತ್ತು. ಮತ್ತೆ ಕೈ ಹೀಗೆಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಎಲ್ಲ ಆಗ್ತದೆ. ಮತ್ತೆ ಇದು ಕೈ ಹೀಗೆ ಹೋಗ್ತಾ ಇರ್ಲಿಲ್ಲ. ಸಾರಿದ್ದು ಪಿನ್ನು ಹಾಕ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಯಜಮಾನ್ರು ಅವರೇ ಹಾಕ್ತಾ ಇದ್ರು ಯಾವಾಗ್ಲೂ. ಮಗ ಇದ್ರೆ ಮಗ ಹಾಕ್ತಾ ಇದ್ದ, ಮಗಳು ಅವರೆಲ್ಲ ನಾನು ಹಾಕ್ತಾನೆ ಇರ್ಲಿಲ್ಲ. ನನ್ಗೆ ಆಗುದಿಲ್ಲ. ಅದು ಜರಿ ಸೀರೆ ಅಂದ್ರೆ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ತುಂಬಾ ಈಗ ನಾನೇ ಹಾಕ್ತೇನೆ. ಮತ್ತೆ ಈಗೆಲ್ಲ ಕೈ ಹೋಗ್ತದೆ. ಇದು ಒಂದು ತುಂಬಾ ಇಲ್ಲಿಂದ ಇಲ್ಲಿವರೆಗೆ ನಾನು 37 ವರ್ಷದವರೆಗೆ ಏನು ಪ್ರಾಬ್ಲಮ್ ಇರ್ಲಿಲ್ಲ. ಎಂತ ತಿಂದ್ರು ಏನ್ ಆಗ್ತಿರ್ಲಿಲ್ಲ, ಅಷ್ಟು ಹೆಲ್ದಿ ಆಗಿದ್ದೆ. ಮತ್ತೆ ಅದೇ 41ರಿಂದ ನನ್ಗೆ ಸ್ಟಾರ್ಟ್ ಆಯ್ತು. ಈಗ 44 ವರ್ಷ ನನ್ಗೆ. ಆಗದಿಂದ ಸ್ಟಾರ್ಟ್ ಎಲ್ಲ. ಇಲ್ಲಿಂದ ಸೊಂಟ ಇದು ಒಮ್ಮೊಮ್ಮೆ ಈ ಕಾಲನ್ನು ತೆಗಿಯುವಂತ ನನಗೆ ಅಷ್ಟು ಇದಾಗ್ತದೆ. ಇದು ಕಾಲು ಇಷ್ಟು ದಪ್ಪ ಇತ್ತು. ಇದು ನಾನು ಹಿಂಗೇನೆ ನಡೀತಿದ್ದೆ, ನಡೀಲಿಕ್ಕೆ ಆಗ್ತದೆ. ಈಗ ಸರಾಗವಾಗಿ ಹೋಗ್ತೇನೆ, ಏನು ತೊಂದ್ರೆ ಇಲ್ಲ, ನಡೀತಾ ಇದೆ. ಇವಾಗ ನಿಮ್ಮ ಇಂಪ್ರೂವ್ಮೆಂಟ್ಸ್ ನೋಡ್ಬಿಟ್ಟು ನಿಮ್ಮ ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಏನ್ ಹೇಳ್ತಾ ಇದ್ದಾರೆ? ಖುಷಿ ಆಗ್ತದೆ ಅವರಿಗೆ. ಮಗ ಯಾವಾಗಲೂ ಕಿವಿಯೇ ಕೊಡುದಿಲ್ಲ. ನಾನು ಹೇಳಿದ್ರು ಅವನಿಗೆ ಕಿರಿಕಿರಿ ಆಗ್ತಿತ್ತು. ಅವರಿಗೆ ನನ್ನ ಗಂಡ ಮತ್ತೆ ಮಲಗುದು, ನಾವು ಒಮ್ಮೊಮ್ಮೆ ಜಾಸ್ತಿ ಮಲಗ್ತಾನೆ ಇದ್ದಿದ್ದೆ. ಒಮ್ಮೆ ಚಹಾ ತಿಂಡಿ ಮಾಡುದು, ಕೊಡುದು, ಕೆಲಸದವರಿಗೆ ಕೊಡುದು, ಮಲಗುದು. ಮತ್ತೆ ಪುನಃ ಎದ್ದು ಅಡಿಗೆ ಪದಾರ್ಥ ಮಾಡುದು, ಪುನಃ ಮಲಗುದು. ಅವರಿಗೆ ಬಡಿಸಿ ಕೊಡುವುದು, ಪುನಃ ಮಲಗುದು. ಹಾಗೇನೆ ಸಂಜೆ ಅಂದ್ರೆ ಸುಸ್ತು, ತುಂಬಾ ಕಾಲೆಲ್ಲ. ಮತ್ತೊಂದು ಚಳಿ, ತುಂಬಾ ಚಳಿ ಇತ್ತು ನನಗೆ. ಅದು ವಿಪರೀತ ಚಳಿ. ಮತ್ತೆ ಕೂದಲು ತುಂಬಾ ಉದ್ರುದು. ಅವರು ಡಾಕ್ಟರ್ ಹೇಳಿದ್ರು, ಅವಳು ಥೈರಾಯ್ಡ್ ಇದ್ದು ನಿಮ್ದು, ಹಾಗೆ ಇದಾಗುದು ಅದು. ಮತ್ತೆ ಏನಲ್ಲ ಕೂದಲೆಲ್ಲ ಉದುರುದು ಅಂತ ತುಂಬಾ. ಈಗ ಅಷ್ಟು ಕೂದಲು ಸಹ ಉದುರುದಿಲ್ಲ. ನಾನು ಹೇಳಿದೆ ಅವರಲ್ಲಿ, ನನಗೆ ತಲೆ ಬಿಸಿತ್ತು ಯಾವಾಗ್ಲೂ ಬೆಳಿಗ್ಗೆ ಎದ್ದು. ಅಯ್ಯೋ ಹೋಗ್ಬೇಕಲ್ಲ, ಇಂಪ್ರೂವ್ಮೆಂಟ್ ತುಂಬಾ ಉಂಟು. ಈಗ ಏನ್ ಮಾಡುದು, ಹೋಗ್ಬೇಕಂತ ಅದೇ ಒಂದು ಟೆನ್ಷನ್ ಇತ್ತು. ಅಂದ್ರೆ ಅಲ್ಲಿ ತಕೊಳ್ಳೋದು ಏನಾದ್ರು ಇದೆಯಾ ಮನೆಗೆ ಅಂತ. ತಗೊಳ್ತಾರ, ಇದೆ ಅಲ್ಲಿ, ನೀವು ಬುಕ್ ಮಾಡಿ ಅಂತ ಹೇಳಿ. ಮತ್ತೆ ನಾನು ಹೇಳಿದೆ ಇವರ ಪೂಜಾ ಮೇಡಮ್ ಹತ್ರ ಕೇಳಿದೆ, ಇದೆಲ್ಲ ಉಂಟಾ ಮನೆಗೆ ಕೊಡುವ? ಉಂಟು, ಬುಕ್ ಮಾಡಿದ್ರೆ. ಹಾಗೆ ನಾನು ಬುಕ್ ಮಾಡಿದ್ದು. ನನಗೆ ಖುಷಿ ಆಗಿದೆ ಇದು. ವೇಸ್ಟ್ ಅಂತ ಅನಿಸ್ತದೆ? ಇಲ್ಲ ವೇಸ್ಟ್ ಅಂತ ನನಗೆ ಅನಿಸ್ತದೆ.
ಸೂಪರ್ ಆಗ್ತದೆ. ಪ್ರದೀಪ್ ಸರ್ಗೆ ಥ್ಯಾಂಕ್ಸ್.